ಎಲ್ಲರಿಗೂ ನಮಸ್ಕಾರ ಸರ್. ಇವಾಗ ನಾವು ಟೈಮ್ ನೋಡೋದಾದರೆ ಕರೆಕ್ಟಾಗಿ 11:39 ಆಗಿದೆ ಸರ್ ಟೈಮು. ಇರಲಿ, ರಾತ್ರಿ 11:39 ಆಗಿದೆ ಟೈಮು. ಇವಾಗ ಇರೋ ಇಂಕ್ಯುಬೇಟರ್ಸ್ ಎಲ್ಲ ಸ್ವಲ್ಪ ಸೆಟ್ ಮಾಡಬೇಕು, ಏನು ವಾಟರ್ ಚೇಂಜ್ ಮಾಡಬೇಕು ಇದೆ. ಇವಾಗ ನೋಡೋಣ, ಮೊಟ್ಟೆಗಳೆಲ್ಲ ಇಟ್ಟಿದ್ದೀವಲ್ವ ನಾವು ನೀಟಾಗಿ. ಫ್ರೇಮ್ಗಳೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ವಾಟರ್ ಎಲ್ಲ ಚೆಲ್ಬಿಟ್ಟು ಫ್ರೆಶ್ ವಾಟರ್ ತೊಳೆದಿಟ್ಕೊಳ್ಳೋಣ. ಡೈಲಿ ಏನು ಮಾಡೋಂಗಿಲ್ಲ, ಇವತ್ತು ಮಾಡಿದ್ದೀನಿ, ನಾಳೆಯಿಂದ ನಾಳಿದ್ದು ಸರಿ ಮಾಡೋಣ. ನಾವು ನೀರು ಚೆಲ್ಬಿಟ್ಟು ಅಂತ ಹೇಳ್ತೀವಂದರೆ ನೋಡಿ ಎಷ್ಟು ಗಲೀಜಾಗಿದೆ ನೀರು. 3 ದಿನಕ್ಕೊಂದ್ಸರಿ ನಾವು ಅದಕ್ಕೆ ಚೆಲ್ಲಬೇಕು. ಇಲ್ಲ ಅಂದರೆ ನಮಗೆ ಫುಲ್ಲು ಅದು ವಾಟ್ರೆಲ್ಲನೂ ಗಲೀಜಾಗಿಬಿಟ್ಟು ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಕೋಳಿ ಮರಿಗಳಿಗೆ. ನೋಡಿ ಬಲ್ಪ್ ಮೇಲೆ ವಾಟರ್ ಬಿಲ್ ಬರ್ತದೆ, ಸಣ್ಣ ಬಲ್ಪ್ ಮೇಲೆ ಆ್ಯಕ್ಚುಲಿ ಅದನ್ನು ನೀವು ಕನೆಕ್ಷನ್ಸ್ ತೆಗೆದ್ಬಿಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು. ತೆಗೀರೋದ್ರೆ ನಾವು ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ತೆಗೀರೋ ಮಾಡಿದ್ರು ಒಂದೇ ಇಲ್ಲ. ಬಲ್ಪ್ ಮೇಲೆ ನೀರು ಎಗಲ್ಬಾರ್ದು, ನೀರು ಎಗಲ್ದ್ರೆ ಬಲ್ಪ್ ಪರಿಣಾಮ ತಕ್ಕಂಗೆ ಬಿಡುತ್ತೆ. ನನಗೆ ಕಟನ್ ಬಾಕ್ಸಸ್ ಎಲ್ಲ ಬಂದಿದ್ದಾವೆ, ಒಂದು 500 ಚಿಲ್ಲರೆ ಬಂದಿದೆ. ಅದೆಲ್ಲ 1000 ಮೇಲೆ ಹೇಳಿರೋದಲ್ಲಿ 1000 ಚಿಲ್ಲರೆ ಇದೆ. 500 ಚಿಲ್ಲರೆ ಬರೀ ಒಂದು ಲಾಡಿಗೆ ನಿಲ್ಲಿಸಿದ್ರು. ಇನ್ನೂ ಒಂದು 500 ಚಿಲ್ಲರೆ ಬರುತ್ತೆ. ನಮ್ಗೆ ಹಾಕೊಳ್ಳಿಕ್ಕೆ ಜಾಗ ಇಲ್ಲ ಸರ್, ಲೈಟ್ ಕೊಡಿ ಅಂತ ಹೇಳ್ಬಿಟ್ಟು ಮತ್ತು ಇಷ್ಟು ಮಾತ್ರ ಹಾಕಿದ್ದಕ್ಕೆ ಎಲ್ಲ ತುಂಬ ಐತಿಲ್ಲ. ಆ್ಯಕ್ಚುಲಿ ನಾವು ಆಫೀಸ್ ಮಾಡೋಣ, ಇಲ್ಲಿ ಒಂದು ಅರ್ಧ ಅಷ್ಟಕ್ಕೆ ಒಂದು ಕ್ಯಾಬಿನ್ ಮಾಡಿಕೊಂಡು ಮುಂದೆಗಡೆ ಎಲ್ಲ ಮೊಟ್ಟೆಗಳು ಇಟ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಇಷ್ಟು ಜಾಗಕ್ಕೆ ರೆಡಿ ಮಾಡಿತ್ತು. ಇಲ್ಲಿಂದ ಕೆಳಗಡೆಗೆ ನೋಡಿದ್ರೆ ನಿಮಗೆ ಕೋಳಿಗಳೆಲ್ಲ ಕಾಣಿಸ್ತಾ ಇರುತ್ತೆ. ನೀವು ಬಂದವಾಗ ನೋಡೋದು ಕೂಡ ಇಲ್ಲಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಅರ್ಧದಲ್ಲಿ ಇದೆ, ನಾವು ಮೆಟೀರಿಯಲ್ ಹಾಕೋದಕ್ಕೆ ಈ ಥರ ಯೂಸ್ ಆಗ್ತಾ ಇದೆ ಸದ್ಯಕ್ಕೆ. ಅಲ್ಲಿಂದ ನಮಗೆ ಬಾಕ್ಸಸ್ ಸ್ಟಾರ್ಟ್ ಆಗಿದೆ. ಇವೆಲ್ಲ ನೀವು ಪ್ಯಾಕಿಂಗ್ ಅಷ್ಟು ತಂದಿರೋ ಮೂಟೆಗಳನ್ನ ಇಂಕ್ಯುಬೇಟರ್ಸ್ ಬುಕ್ ಮಾಡ್ಕೊಂಡು ಅವಾಗ ನಿಮ್ಮ ಹತ್ರ ಬರೋದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು ಅಂದರೆ ಎಲ್ಲೆಲ್ಲಿಂದ ಬುಕ್ ಮಾಡ್ತೀರಾ ಸರ್. ಮಂಗಳೂರಿಂದ ಬುಕ್ ಮಾಡ್ತೀರಾ, ಬೀದರಿಂದ ಬುಕ್ ಮಾಡ್ತೀರಾ, ಆಂಧ್ರದಿಂದ ಹೈದರಾಬಾದಿಂದ ಬುಕ್ ಮಾಡ್ತಾರೆ, ವೈಜಾಗಿಂದ ಬುಕ್ ಮಾಡ್ತಾರೆ, ಶ್ರೀಕಾಕುಳಮಿಂದ ಬುಕ್ ಮಾಡ್ತಾರೆ. ಅವಾಗ ಅವ್ರಿಗೆ ಏನು ಡ್ಯಾಮೇಜ್ ಆಗಿ ಹೋಗ್ಬಾರ್ದಲ್ಲ, ನಮಗೆ ನೀಟಾಗಿ ಹೋಗ್ಬೇಕಲ್ವ. ಅದಕ್ಕಾಗಿ ಇಷ್ಟೊಂದು ಸೇಫ್ಟಿ ನೋಡಿ, ಸೇಫ್ಟಿ ಮಾತ್ರ ಎಷ್ಟು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ ಸರ್. ಇವಾಗ ನಾವು ಟೈಮ್ ನೋಡೋದಾದರೆ ಕರೆಕ್ಟಾಗಿ 11:39 ಆಗಿದೆ ಸರ್ ಟೈಮು. ಇರಲಿ, ರಾತ್ರಿ 11:39 ಆಗಿದೆ ಟೈಮು. ಇವಾಗ ಇರೋ ಇಂಕ್ಯುಬೇಟರ್ಸ್ ಎಲ್ಲ ಸ್ವಲ್ಪ ಸೆಟ್ ಮಾಡಬೇಕು, ಏನು ವಾಟರ್ ಚೇಂಜ್ ಮಾಡಬೇಕು ಇದೆ. ಇವಾಗ ನೋಡೋಣ, ಮೊಟ್ಟೆಗಳೆಲ್ಲ ಇಟ್ಟಿದ್ದೀವಲ್ವ ನಾವು ನೀಟಾಗಿ. ಫ್ರೇಮ್ಗಳೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟು ವಾಟರ್ ಎಲ್ಲ ಚೆಲ್ಬಿಟ್ಟು ಫ್ರೆಶ್ ವಾಟರ್ ತೊಳೆದು ಇಟ್ಕೊಳ್ಳೋಣ. ಸಿಂಪಲ್ ಸ್ಲೋ ಮಾಡೋಣ. ಚೆನ್ನಾಗಿ ಈ ಥರ ಹೀಗೆ ಹೊಡಿಸ್ತಾ ಇದೆ ಮತ್ತೆ ಇಟ್ಟು ಚೆಲ್ಬಿಟ್ಟು ಟಬ್ಬನ್ನು ತೊಳೆದ್ಬಿಟ್ಟು ಫ್ರೆಶ್ ವಾಟರ್ ಹಾಕಿ ಇಟ್ಕೊಳ್ಳಿ ಸರ್. ಇವತ್ತು ಮಾಡ್ತಾ ಇದ್ದೀನಲ್ಲ, ನಾಳೆಯಿಂದ ನಾಳಿದ್ದು ಮಾಡಿ ಚೆಲ್ಬಿಡ್ತೀವಿ, ಫ್ರೆಶ್ ವಾಟರ್ ಹಾಕಿ ಇಟ್ಕೊಳ್ತೀವಿ. ಆ ಥರ ಡೈಲಿ ಏನು ಮಾಡೋಂಗಿಲ್ಲ, ಇವತ್ತು ಮಾಡಿದ್ದೀನಿ, ನಾಳೆಯಿಂದ ನಾಳಿದ್ದು ಹುಷಾರಿ ಮಾಡೋಣ. ಆ ಥರ ಇದನ್ನು ಬರೀ ಸ್ಯಾಂಪಲ್ ಮೊಟ್ಟೆಗಳು ಇಟ್ಟಿರೋದು ಅಷ್ಟೇ, ಜಾಸ್ತಿ ಇಟ್ಟಿಲ್ಲ. ಏನಕ್ಕಪ್ಪ ನಾವು ನೀರು ಚೆಲ್ಬಿಟ್ಟು ಅಂತ ಹೇಳ್ತೀವಿ ಅಂದರೆ ನೋಡಿ ಎಷ್ಟು ಗಲೀಜಾಗಿದೆ ನೀರು. 3 ದಿನಕ್ಕೊಂದ್ಸರಿ ನಾವು ಅದಕ್ಕೆ ಚೆಲ್ಲಬೇಕು. ಇಲ್ಲ ಅಂದರೆ ನಮಗೆ ಫುಲ್ಲು ಅದು ವಾಟ್ರೆಲ್ಲನೂ ಗಲೀಜಾಗಿಬಿಟ್ಟು ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಕೋಳಿ ಮರಿಗಳಿಗೆ. ನೋಡಿ ಮೊಟ್ಟೆಗಳು ಉತ್ಪತ್ತಿ ಆಗ್ತಾ ಇರೋ ಇದು ನೋಡಿ, ಒಳಗಡೆ ನೋಡಿ ಎಷ್ಟು ಗಲೀಜಿದೆ. ವಾಟ್ರೆಲ್ಲ ಉಪ್ಪು ಸಾಲ್ಟ್ ಆಗಿಬಿಟ್ಟಿದೆ, ಎಲ್ಲ ಗಲೀಜಾಗಿ ಕಾಣಿಸ್ತಾ ಇದೆ. ಇನ್ನು ಚೆಲ್ಬಿಟ್ಟು ನಾವು ಏನಿಲ್ಲ, ಟಬ್ಬನ್ನು ತೊಳೆದ್ಬಿಟ್ಟು ಫ್ರೆಶ್ ವಾಟರ್ ಹಾಕಿಕೊಳ್ಳೋಣ ಅಷ್ಟೇ. ಟಬ್ ಇಟ್ಬಿಡೋದು, ಫ್ರೆಶ್ ವಾಟರ್ ಹಾಕೊಳ್ಳೋದು ಅಷ್ಟೇ. ಇದೇ ಕೆಲಸ, ಮೇನ್ ಕೆಲಸ. ಆಮೇಲೆ ನಾವು ಇದು ಮಾಡ್ಬೋಣ.
ಮುಚ್ಚಿಟ್ಬಿಟ್ಟು ಹಾಕ್ಕೊಂಡ್ಬಿಡ್ಬೋದು ವಾಟ್ರು. ಅದು ನಮ್ದು ಅದರ ಲಾಸ್ಟಲ್ಲಿ ಇರೋದು ಹಳೇದು ನಮ್ಮ ಬಿಟ್ಟು ಬಿಟ್ಟರೆ ಸ್ವಲ್ಪ ಅದ್ರಲ್ಲಿ ಜಾಸ್ತಿ ಗಲೀಜಾಗ್ಬಿಟ್ಟಿದೆ. ಅದರಲ್ಲಿ ಜಾಸ್ತಿ ಗಲೀಜಾಗ್ಬಿಟ್ಟಿದೆ. ಈ ಟಬ್ಬಲ್ಲಿ ನೀರಾದರೂ ಚೆಲ್ಬಿಟ್ಟು ಹೊಸ ಟಬ್ ಆಗಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ, ಅಷ್ಟು ಗಲೀಜೇನಿಲ್ಲ. ಬಲ್ಪ್ ಮೇಲೆ ವಾಟರ್ ಬೀಳ್ಬಾರ್ದು ಸರ್. ತಣ್ಣೀರು ಬಲ್ಪ್ ಮೇಲೆ ಬಿದ್ದರೆ ಬಲ್ಪ್ ಕಟ್ ಅಂತ ಇರುತ್ತೆ. ಆ್ಯಕ್ಚುಲಿ ಅದೇ ನೀವೆಲ್ಲ ಕನೆಕ್ಷನ್ಸ್ ತೆಗೆದ್ಬಿಟ್ಟು ಮಾಡ್ಕೊಳ್ಳೋದು ಒಳ್ಳೆಯದು. ತೆಗೀರೋದ್ರ ನಾವು ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ತೆಗೆದು ಮಾಡಿದ್ರೂ ಒಂದೇ, ತೆಗೀರೋ ಮಾಡಿದ್ರೂ ಒಂದೇ, ಜಸ್ಟ್ ಏನಿಲ್ಲ. ಬಲ್ಪ್ ಮೇಲೆ ನೀರು ಎಗರಬಾರ್ದು. ನೀರು ಎಗರಿದ್ರೆ ಬಲ್ಪ್ ಪರಿಣಾಮ ತಕ್ಕಂತ ತೆಗೆದುಬಿಡುತ್ತೆ. ಅದೊಂದರಲ್ಲಿ ಸೇಫ್ಟಿಯಾಗಿ ನೋಡ್ಕೋಬೇಕಷ್ಟೇ. ಯಾಕಂದರೆ ನಾವು ಓಪನಲ್ಲಿ ಇಟ್ಟಿರ್ತೀವಲ್ವ, ಅವಾಗ ಬಲ್ಪ್ ವಿಪರೀತ ಹೀಟ್ ಆಗಿಬಿಟ್ಟಿರುತ್ತೆ. ನಾರ್ಮಲ್ ಕಂಡೀಷನ್ಸ್ ಏನಾದರೂ ಹೋಗಲ್ಲ. ಬೆಚ್ಚಗೆ ಇರೋ ನೀರು ಬಿದ್ದರೂ ಹೋಗೋದಿಲ್ಲ. ನಾವು ಒಂದು ತಣ್ಣೀರು ಇಡ್ತೀವಿ, ತಣ್ಣಗೆಲ್ಲ ಫ್ರೆಶ್ ವಾಟರ್ ತುಂಬ ಹಾಕ್ತೀವಿ ಅಂದರೆ ಅವಾಗ ಮಾತ್ರ ಬಲ್ಪ್ ಏನಿಲ್ಲ ಫಟ್ ಆಗುತ್ತೆ ಅಲ್ಲೇ ಸರಿಗೆ. ನೀವು ಕೇಳ್ಬೋದು ಸರ್, ಈ ಥರದಲ್ಲಿ ಯಾಕೆ ನೀವು ಮರಳಾಕಿಲ್ಲ ಈ ಟಬ್ಬಲ್ಲಿ, ಇದು ಇಂಕ್ಯುಬೇಟ್ರಲ್ಲಿ ಅಂತ. ಇದು ಆಲ್ರೆಡಿ ಒಬ್ಬರಿಗೆ ಮೇಡಮ್ ಅವ್ರಿಗೆ ಇದು ಇಂಕ್ಯುಬೇಟರ್ ಇದು ಮಾಡಿರೋದು. ಅವ್ರಿಗೆ ಜಸ್ಟ್ ಒಂದು ವಾರ ದಿನ ನೋಡಿಬಿಟ್ಟು ಮೊಟ್ಟೆಗಳನ್ನ ಅವ್ರಿಗೆ ಕಳಿಸ್ಕೊಟ್ಬಿಡ್ಬೇಕು. ಇದನ್ನು ಇಂಕ್ಯುಬೇಟರ್ ಕಳಿಸ್ಕೊಟ್ಬಿಡ್ಬೇಕು. ಮರಳೆಲ್ಲ ಹಾಕೋದು ತೆಗೆಯೋದು ಯಾಕೆ, ಒಂದು ವಾರದಲ್ಲಿ ಪರ್ಮಿಷನ್ ಆಗುತ್ತೆ ಅಂತ ಪ್ರೂವ್ ಮಾಡಿಬಿಟ್ಟು ಕಳಿಸ್ಬಿಡೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು ಮೊದಲಲ್ಲಿ ಇಟ್ಟಿದ್ದೀನಿ ನಾನು. ಹೊಡ್ಕೊತಾ ಇದ್ದಾವೆ ಸರ್ ಮೊಟ್ಟೆಗಳು, ಬರ್ತಾವೆ ಮನೆಗೆ ಹೊರಗಡೆಗೆ ಹೊಟ್ಬಿಟ್ಟು ಇದು ಹೊಡ್ಕೊತಾ ಇದ್ದಾವೆ. ಎಲ್ಲ ಡೇಟ್ ಹಾಕಿಲ್ಲ, ಯಾವತ್ತಿನ ಡೇಟ್ ಅಂತ ಗೊತ್ತಿಲ್ಲ, ನೋಡೋಣ. ಹೊಡ್ಕೊತಾ ಇದ್ದಾವೆ ನಮ್ಮ ಮೊಟ್ಟೆಗಳು, ಡೇಟ್ ಹಾಕಿಲ್ಲ ಮೇಲೆ. ಯಾವಾಗಲೂ ಬಲ್ಪ್ ಮೇಲೆ ನೀರು ತಗೊಂಡು ಹೋಗ್ಬಾರ್ದು. ಬಲ್ಪ್ ಮೇಲೆ ಬಿತ್ತ ಬ್ಯಾಡ್ ಅನ್ನುತ್ತೆ. ಎಲ್ರಿಗೂ ಇವಾಗ ಒಂದು ಡೌಟ್ ಬರ್ಬೋದು ಸರ್, ಏನಂದರೆ ಸರ್ ಇಷ್ಟೊತ್ತು ನೀವು ಒಂದು ವಾಟರ್ ಚೇಂಜ್ ಮಾಡಲಿಕ್ಕೆಲ್ಲ ಒಂದು 1/4 ಗಂಟೆ ಆಗಿದೆ ಅಲ್ವಾ ಟೈಮು. ಇವಾಗ ಅದು ಕರೆಕ್ಟಾಗಿ 11:53 ಟೈಮು. ಒಂದು 1/4 ಗಂಟೆ ಆಗಿರುತ್ತಲ್ಲ ಟೈಮು. ಅಷ್ಟೊತ್ತು ತೆಗೆದ್ರೆ ಏನು ಪರವಾಗಿಲ್ಲ, 1 ನಿಮಿಷ ತೆಗೀರಿ ಮತ್ತು ಕ್ಲೋಸ್ ಮಾಡಿಬಿಡಿ ಅಂತ ಹೇಳ್ತಿರಲ್ಲ. ಹತ್ರ ಒಂದು 1/4 ಗಂಟೆ 10-15 ನಿಮಿಷ ಮೇಲೆ ಆಗಿದೆಯಲ್ಲ, ಹೆಂಗೆ ಅಂತ ನೀವು ಕೇಳ್ಬೋದು. ನೋಡಿ ಟೈಮ್ ಕೂಡ ಒಂದು 11:52 ಆಗಿದೆ ಟೈಮು. ಅದರಿಂದ ನಮಗೇನು ಸಮಸ್ಯೆ ಇಲ್ಲ ಸರ್. ನಾವೇನು ಒಂದು ಅರ್ಧ ಗಂಟೆ 3/4 ಗಂಟೆ ತೆಗೆದ್ರೆ ಪ್ರಾಬ್ಲಮ್ ಏನಿಲ್ಲ. ತೆಗೆದ್ರೆ ಇನ್ನೂ ಒಳ್ಳೆಯದು. ತೆಗೆದುಬಿಟ್ಟು ನೋಡ್ಕೊಂಡು ಎಲ್ಲ ಕೆಲಸ ಎಲ್ಲ ನೋಡ್ಕೊಂಡು ಆರಾಮಾಗಿ ಕ್ಲೋಸ್ ಮಾಡ್ಬೋದು. ಪದೇ ಪದೇ ತೆಗಿತಾ ಇದ್ದರೆ ಇವಾಗ ಯಾರೋ ಬರ್ತಾರೆ ನೋಡೋಕ್ಕೆ, ನಿಮ್ಮ ಹತ್ರ ಏನೋ ಒಂದು ಸೇಲ್ ಮಾಡ್ತಾ ಇರ್ತೀರ ಅಂದ್ಕೊಳ್ಳಿ, ಏನೋ ಒಂದು ಬೇರೆಯವ್ರಿಗೆ ಕಸ್ಟಮರ್ಸ್ ಆಗಿರ್ಬೋದು, ಇಲ್ಲ ಗೊತ್ತಿರೋರಾಗಿರ್ಬೋದು, ಇಲ್ಲ ನಿಮ್ಮ ಹತ್ರ ಏನೋ ಕಲ್ತ್ಕೊಳ್ಳೋಕೆ ಬಂದಿರೋರಾಗಿರ್ಬೋದು, ಪ್ರತಿಯೊಂದು 1/4 ಗಂಟೆಗೆ ಅರ್ಧ ಗಂಟೆಗೆ ಬಂದು ತೆಗೆದು ನೋಡ್ತಾ ಇರ್ತಾರೆ ಅಂದರೆ ಆಗ ಹೀಟ್ ಅನ್ನೋದು ಮ್ಯಾನೇಜ್ ಆಗೋಲ್ಲ ಸರ್. ಅವಾಗ ಹೀಟ್ ಎಸ್ಕೇಪ್ ಆಗಿಬಿಡ್ತಾ ಇರುತ್ತೆ, ಅದು ಬೇಕಾಗಿರೋ ಕಾಜಿಗಲ್ಲ. ನಾವು ಯಾವಾಗಲೂ ದಿನಕ್ಕೊಂದು ಸಾರಿ ಈ ಥರ ಒಂದು 1/4 ಗಂಟೆ ಅರ್ಧ ಗಂಟೆ ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ತೊಗೊಂಡು ಮಾಡ್ಕೋಬೋದು ಸರ್. ಏನಾದರೂ ಡೌಟ್ಸ್ ಇದ್ದರೆ ಆರಾಮಾಗಿ ನಮಗೆ ಕಾಲ್ ಮಾಡಿದರೆ ನಾವು ಹೇಳ್ಕೊಡ್ತೀವಿ. ಪ್ರತಿಯೊಂದು ವಿಷಯದಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ. ಧನ್ಯವಾದಗಳು. ಸರ್ ಈಗ ಕಟನ್ ಬಾಕ್ಸಸ್ ಎಲ್ಲ ಬಂದಿದ್ದಾವೆ. ಒಂದು 500 ಚಿಲ್ಲರೆ ಬಂದಿದೆ. ಅದೆಲ್ಲ 1000 ಮೇಲೆ ಹೇಳಿರೋದಲ್ಲಿ 1000 ಚಿಲ್ಲರೆ ಹೇಳಿಗಿದೆ. 500 ಚಿಲ್ಲರೆ ಬಂದಿದೆ. ಒಂದು ಲಾಡಿಗೆ ನಾನು ಇಳಿಸಿದ್ದು. ಇನ್ನೂ ಒಂದು 500 ಚಿಲ್ಲರೆ ಬರುತ್ತೆ. ನಮ್ಗೆ ಹಾಕೊಳ್ಳಿಕ್ಕೆ ಜಾಗ ಇಲ್ಲ ಸರ್, ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತು ಇಷ್ಟು ಮಾತ್ರ ಹಾಕಿದ್ದಕ್ಕೆ ಎಲ್ಲ ತುಂಬ ಐತಿ ಮೇಲೆ. ಆ್ಯಕ್ಚುಲಿ ನಾವು ಆಫೀಸ್ ಮಾಡೋಣ, ಇಲ್ಲಿ ಒಂದು ಅರ್ಧ ಅಷ್ಟಕ್ಕೆ ನಾನು ಕ್ಯಾಬಿನ್ ಮಾಡಿಕೊಂಡು ಮುಂದೆಗಡೆ ಎಲ್ಲ ಮೊಟ್ಟೆಗಳು ಇಟ್ಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಇಷ್ಟು ಜಾಗಕ್ಕೆ ರೆಡಿ ಮಾಡಿತ್ತು. ಇಲ್ಲಿಂದ ಕೆಳಗಡೆಗೆ ನೋಡಿದ್ರೆ ನಿಮಗೆ ಕೋಳಿಗಳೆಲ್ಲ ಕಾಣಿಸ್ತಾ ಇರುತ್ತೆ. ನೀವು ಬಂದವಾಗ ನೋಡಿ ಕೂಡ ಇಲ್ಲಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಪ್ಲ್ಯಾನ್ ಮಾಡ್ಕೊಂಡಿವಿ. ಇದಕ್ಕೆ ಅರ್ಧ ಇದ್ರೆ ಇದೇನು
ಮೆಟೀರಿಯಲ್ ಹಾಕೋದಕ್ಕೆ ಈ ಥರ ಯೂಸ್ ಆಗ್ತಾ ಇದೆ ಇವಾಗ ಸದ್ಯಕ್ಕೆ. ಮತ್ತು ಫ್ಯೂಚರಲ್ಲಿ ನೋಡೋಣ ಎಲ್ಲರೂ ಮಾಡೋದಕ್ಕೆ. ಇವಾದರೆ ಒಂದು 500 ಚಿಲ್ಲರೆ ಕಡನ್ ಬಾಕ್ಸಸ್ ಇದೆ. ಈ ಕಡೆ ನೋಡ್ಕೊಳ್ಳೋದಾದ್ರೆ ಇಲ್ಲಿಂದ ನೋಡಿ ಕಟ್ ಪೇಪರ್ ಪೀಸಸ್ ಮೂಟೆಗಳು ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಹೊರಗಡೆ ಎಲ್ಲ ಬಂದಿದ್ದಾವೆ. ಇವೆಲ್ಲ ಕಟ್ ಪೇಪರ್ ಪೀಸಸ್ ಎಲ್ಲ ಹಿಂಗೆ ಬಿಟ್ಟು ಪ್ಯಾಕಿಂಗ್ ಮಾಡಿ ಕಳ್ಸ್ಕೊಡೋದಕ್ಕೋಸ್ಕರ ರೆಡಿ ಮಾಡಿರೋದು. ಇಲ್ಲಿಗಿದೆ ನೋಡಿ ಮೂಟೆಗಳು. ಮತ್ತು ಅಲ್ಲಿಂದ ನಮಗೆ ಬಾಕ್ಸಸ್ ಸ್ಟಾರ್ಟ್ ಆಗಿದೆ. ಇವೆಲ್ಲನೂ ಪ್ಯಾಕಿಂಗ್ಗೋಸ್ಕರ ತಂದಿರೋ ಮೂಟೆಗಳೇ. ಇನ್ಕ್ಯುಬೇಟರ್ಸ್ ಬುಕ್ ಮಾಡ್ಕೊಂಡವಾಗ ನಿಮ್ಮ ಹತ್ರ ಬರೋದು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಬಾರ್ದು. ಅಂದರೆ ಎಲ್ಲೆಲ್ಲಿಂದ ಬುಕ್ ಮಾಡ್ತೀರಾ ಸರ್? ಮಂಗಳೂರಿಂದ ಬುಕ್ ಮಾಡ್ತೀರಾ, ಬೀದರಿಂದ ಬುಕ್ ಮಾಡ್ತೀರಾ, ಆಂಧ್ರನಲ್ಲಿ ಹೈದರಾಬಾದಿಂದ ಬುಕ್ ಮಾಡ್ತಾರೆ, ವೈಜಾಗಿಂದ ಬುಕ್ ಮಾಡ್ತಾರೆ, ಶ್ರೀಕಾಕುಳಮಿಂದ ಬುಕ್ ಮಾಡ್ತಾರೆ. ಅವಾಗ ಅವ್ರಿಗೆ ಏನು ಡ್ಯಾಮೇಜ್ ಆಗಿ ಹೋಗ್ಬಾರ್ದಲ್ಲ, ನಮಗೆ ನೀಟಾಗಿ ಹೋಗ್ಬೇಕಲ್ವ. ಅದಕ್ಕಾಗಿ ಇಷ್ಟೊಂದು ಸೇಫ್ಟಿ ನೋಡಿ, ಬರೀ ಸೇಫ್ಟಿಗೆ ಮಾತ್ರ ಇಷ್ಟು ಮಾಡ್ತಾ ಇದ್ದೀವಿ. ಏನಕ್ಕೆ ಆ್ಯಕ್ಚುಲಿ ನಿಮಗೆ ಕೊಟ್ಬಿಟ್ರೆ ಅದು ಪ್ರತಿಯೊಬ್ಬರಿಗೂ ನಾವು ಹೇಳ್ಬೋದು, ಸರ್ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕಿಲ್ಲ, ನೀವು ಬಂದುಬಿಟ್ಟು ತೊಗೊಂಡೋಗಿ ಅಂತ. ಬರೀ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ನೋಡಿ ಇಷ್ಟು ಕಷ್ಟ ಆಗ್ತಾ ಇದೆ. ಇನ್ನು ಇಂಕ್ಯುಬೇಟರ್ ತಯಾರಿ ಮತ್ತು ಅದರಲ್ಲಿ ಬರೋ ಮರಿಗಳನ್ನ ಬರ್ದಂಗೆ ಮಾಡೋದು, ತಯಾರಿ ಮಾಡೋದೇ ಒಂದು ಎತ್ತಾದರೆ ಒಂದು ಇದೆಲ್ಲ ಒಂದು ಸ್ಟೆಪ್ ಆದರೆ ಮರಿಗಳು ಬರ್ಸೋದು ಇನ್ನೊಂದು ಸ್ಟೆಪ್ಪು. ಬಂದಿರೋ ಮರಿಗಳನ್ನ ಇದೆಲ್ಲ ನೀವು ಮೇಂಟೈನ್ ಮಾಡ್ತೀರಲ್ಲ, ಅದು ನಿಮ್ಮ ಹತ್ರ ಬಂದಮೇಲೆ ಮೇಂಟೈನ್ ಮಾಡೋದು ಇನ್ನೊಂದು ಸ್ಟೆಪ್. ನಮ್ಮ ತಯಾರಿನೂ ಒಂದು ಸ್ಟೆಪ್ ಆದರೆ ನೀವು ಮೇಂಟೈನ್ ಮಾಡೋದೇ ಒಂದು ಸ್ಟೆಪ್ಪು. ನಾವು ನೋಡಿ ಇಷ್ಟು ಕಷ್ಟ ಬೀಳ್ತಾ ಇರ್ತೀವಿ ಇದು ವಿಷಯಕ್ಕೆ. ರೆಡಿ ಮಾಡಿಸೋದು, ಬಂದಿರೋದಕ್ಕೆ ಇದು ಮಾಡೋದು, ನಿಮ್ಗೆ ಕಳಿಸ್ಕೊಡೋದು, ನಿಮ್ಮ ಹತ್ರ ರಿಸಲ್ಟ್ ಬರೋಂಗೆ ನೋಡ್ಕೊಳ್ಳೋದು, ನಿಮಗೇನೋ ಪ್ರಾಬ್ಲಮ್ ಆದರೆ ಟೈಮ್ ಟು ಟೈಮ್ ಸರ್ವಿಸ್ ಕೊಡೋದು, ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಕೈಯಲ್ಲಿ ಇಟ್ಕೊಂಡಿರೋದು, ನಿಮಗೆ ಕಾಲ್ ರೆಸ್ಪಾನ್ಸ್ ಮಾಡೋದು, ಮತ್ತು ಹೊಸಬ್ರ ಹತ್ರ ಬುಕಿಂಗ್ಸ್ ತೊಗೋಬೇಕು, ಮೆಟೀರಿಯಲ್ ತೊಗೊಂಬರ್ಬೇಕು, ಎಲ್ಲ ಎಷ್ಟಿರುತ್ತೆ ಸರ್ ನಿಮಗೆ ವ್ಯಾಕ್ಸಿನ್ಸ್ ಹೇಳ್ಬೇಕು. ಇಷ್ಟೊಂದು ಬ್ಯುಸಿ ಲೈಫ್ ಇದೆ ನಮಗೆ. ಪ್ರತಿದಿನವೂ ಈ ಥರನೇ ನಡೀತಾ ಇರುತ್ತೆ. ಇರೋ ಕೆಲಸಗಳೆಲ್ಲ ಮಾಡ್ತಾನೆ ಇರ್ತೀವಿ. ಎಷ್ಟು ಮಾಡಿದ್ರೂ ಕೆಲಸಗಳು ಮಾತ್ರ ಆಗೋದಿಲ್ಲ. ಅಷ್ಟು ಬ್ಯುಸಿ ಲೈಫಲ್ಲಿ ಇದು ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಇದಾದರೆ ನಮಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ ಕೂಡ. ನಾವು ದೈಹಿಕ ಶ್ರಮ ಬಿದ್ದರೆ ಯಾವುದೇ ರೋಗ ಬರಲ್ಲ ಅಂತಾರೆ. ಆ ಥರಾಗೆ ನಾರ್ಮಲಾಗಿ ಹೋಗಿ ಎಲ್ಲಾದ್ರು AC ರೂಮಲ್ಲೆಲ್ಲ ಮನೇಲಿ ಮಲ್ಕೊಂಡಿದ್ರೆ ಎಲ್ಲ ತರಹದ ಕಾಯಿಲೆಗಳು ಬರುತ್ತೆ, ಒಬಿಸಿಟಿಗಳು ಜಾಸ್ತಿ ಆಗುತ್ತೆ. ಕಷ್ಟಪಡೋರೆಲ್ಲ ರೈತರೇ. ಹ್ಯಾಟ್ಸ್ ಆಫ್ ಟು ರೈತರು. ಅದು ಸರ್ ಇವಾಗ ಇದು ನಾವು ಇಷ್ಟಕ್ಕೆ ಮುಂಚೆ ಕೊಡ್ತಾ ಇದ್ದಿದ್ದು ಕೂಡ ಕ್ವಾಲಿಟಿ ಅಷ್ಟೇ ಇರಲಿಲ್ಲ. ಇವಾಗ ಹೆವಿ ಗ್ಯಾಸ್ ಕೊಡ್ತಾ ಇದ್ದೀವಿ ಸರ್. ಯಾಕೆಂದರೆ ಇನ್ನೂ ಸೇಫ್ಟಿಯಾಗಿ ಹೋಗಲಿ. ಕೊರಿಯರ್ ಆಫೀಸ್ ಅವ್ರು ನಂಬೋದಕ್ಕೆ ಇರೋದಿಲ್ಲ, ಏನೋ ಡ್ಯಾಮೇಜ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ. ಇವಾಗವ್ರಿಗೆ ಯಾರು ಡ್ಯಾಮೇಜ್ ಮಾಡೋಕ್ಕೆ ಹೋಗಿಲ್ಲ ಯಾರಿಗೂ. ಬೈ ಮಿಸ್ಟೇಕ್ ಆಗಿ ಹೋಗಿರೋದು ಯಾರೂ ಇಲ್ಲ.